ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಫೈನಲ್ ರಿಪೋರ್ಟ್ ಸಲ್ಲಿಸಲು ಮತ್ತೆರಡು ದಿನ ಸಮಯ ಬೇಕು ಅಂತ ಕೋರ್ಟ್ಗೆ ಲೋಕಾಯುಕ್ತ ಮನವಿ ಸಲ್ಲಿಸಿದೆ. ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ಅವರಿಂದ ಮನವಿ ಸಲ್ಲಿಸಲಾಯಿತು. ಆದ್ದರಿಂದ ವಿಚಾರಣೆಯನ್ನ ಫೆಬ್ರವರಿ 24ಕ್ಕೆ ಜನಪ್ರತಿನಿಧಿ ಕೋರ್ಟ್ ಮುಂದೂಡಿದೆ. 2-3 ದಿನದಲ್ಲಿ ಕೋರ್ಟ್ಗೆ ಲೋಕಾಯುಕ್ತ ಅಂತಿಮ ವರದಿ ಸಲ್ಲಿಸಲಿದೆ. ಮುಂದಿನ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವಶ್ಯಕತೆ ಇದೆ ಎಂಬ ಸಚಿವರ ಹೇಳಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ ಅಂತ ಯಾರು ಹೇಳಿದ್ದಾರೆ? ಈಗಲೂ ಸಿಎಂ ಅವರೇ ಇದ್ದಾರೆ, ಮುಂದೆಯೂ ಅವರೇ ಇರಬಹುದು ಎಂದಿದ್ದಾರೆ. ಸಿಎಂ ಬದಲಾವಣೆಯನ್ನ ಸಿಎಲ್ಪಿ ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಮತ್ತು ಡಿಕೆಶಿ ಬಣ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಹೈಕಮಾಂಡ್ ಆಕ್ಷನ್ ಮೇಲೆ ರಿಯಾಕ್ಷನ್ ಕೊಡೋದಕ್ಕೆ ನಿರ್ಧರಿಸಿದಂತಿದೆ. ಸಂಘಟನೆ ನೆಪದಲ್ಲಿ ಹೈಕಮಾಂಡ್ ಮುಂದೆ ಡಿಕೆಶಿ ವಿರುದ್ಧ ಸಿದ್ದು ಬಣ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇತ್ತ ಎಸ್ಸಿ/ಎಸ್ಟಿ ಸಮಾವೇಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆಶಿ ಮಾತುಕತೆ ಶುರು ಮಾಡಿದ್ದಾರೆ. ಸಿಎಂ ಸಮಾವೇಶ ನಡೆಸುವುದೇ ಒಳ್ಳೆಯದು ಅಂತ ಹೇಳಿದ್ದಾರಂತೆ. ಸಮಾವೇಶಗಳ ಮೂಲಕ ಜನಸಾಮಾನ್ಯರಿಗೆ ಸರ್ಕಾರದ ಸಾಧನೆಗಳನ್ನು ಮನವರಿಕೆ ಮಾಡಿಕೊಡೋಣ ಅಂತ ತಿಳಿಸಿದ್ದಾರೆ. ಹೈಕಮಾಂಡ್ ನಾಯಕರು ಒಪ್ಪಿದ ಮೇಲೆಯೇ ಸಮಾವೇಶ ನಡೆಯಲಿ ಎಂದಿದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.